ಬಳ್ಳಾರಿ ಕಾರಾಗೃಹಕ್ಕೆ ನಟ ದರ್ಶನ್ ಅವರ ರಾಯಲ್ ಎಂಟ್ರಿ ಆಗಿದೆ. ಈ ರಾಯಲ್ ಎಂಟ್ರಿ ಸಂದರ್ಭದಲ್ಲಿ ಅವರು ಧರಿಸಿದ್ದಂತಹ ಟಿ ಶರ್ಟ್ ಇದೆಯಲ್ಲ, ಇದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಳ್ಳಾರಿ ಜೈಲಿಗೆ ಟಿ ಶರ್ಟ್ ಧರಿಸಿ ಬಂದಂತಹ ನಟ ದರ್ಶನ್ ಟಿ ಶರ್ಟ್ ಮೇಲೆ 4 ಪ್ರಮುಖ ಸಂದೇಶ ಇರುವಂತಹ ಬರಹ ಇದೆ. ಜಸ್ಟಿಸ್, ಈಕ್ವಾಲಿಟಿ, ಡಿಗ್ನಿಟಿ, ಪೀಸ್ ಅನ್ನುವಂತಹ ಅಕ್ಷರಗಳು ಬರೆದಂತಹ ಟಿ ಶರ್ಟ್ ಅದು. ನ್ಯಾಯ, ಘನತೆ, ಸಮಾನತೆ, ಶಾಂತಿ ಎಂಬ ಪದಗಳು ಆ ಟಿ ಶರ್ಟ್ ಮೇಲೆ ಇತ್ತು. ಆದ್ರೆ ಇದ್ಯಾವುದು ಕೂಡ ನಟ ದರ್ಶನ್ ಬಳಿ ಇಲ್ವೇ ಇಲ್ಲ. ಟಿ ಶರ್ಟ್ ಮೇಲಿನ ಬರಹಕ್ಕೂ ದರ್ಶನ್ ಅವರ ವ್ಯಕ್ತಿತ್ವಕ್ಕೂ ಹೊಂದಾಣಿಕೆಯೇ ಇಲ್ಲ. ಹೇಳೋದೊಂದು, ನಟ ದರ್ಶನ್ ನಡೆದುಕೊಳ್ಳೋದೊಂದು. ಆದ್ರೆ ಅವರು ಟಿ ಶರ್ಟ್ ಧರಿಸಿದ್ದಂತಹ ಟಿ ಶರ್ಟ್, ಆ ಕ್ಲೋಸ್ ಅಪ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಅವರು ಧರಿಸಿದ್ದಂತಹ ಟಿ ಶರ್ಟ್ ಇದು ಪ್ಯೂಮಾ ಟಿ ಶರ್ಟ್. ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ, ಪೀಸ್. ಇದನ್ನ ಆ ಟಿ ಶರ್ಟ್ ಮೇಲೆ ಅಂದ್ರೆ ಅವರು ಧರಿಸಿದಂತಹ ಟಿ ಶರ್ಟ್ ಮೇಲೆ ಇದ್ದಂತಹ ವರ್ಡ್ಸ್ ಅದು. ಅಂದ್ರೆ ನ್ಯಾಯ, ಸಮಾನತೆ, ಘನತೆ, ಶಾಂತಿ ಅನ್ನುವಂತಹ ಅರ್ಥವನ್ನ ಸಾರುವಂತಹ ಮೆಸೇಜ್. ಆದ್ರೆ ದರ್ಶನ್ ಅವರು ಈ ಟಿ ಶರ್ಟ್ ಅನ್ನ ಧರಿಸಿದ್ರು. ಈ ಟಿ ಶರ್ಟ್ ಅನ್ನ ಧರಿಸಿ ದರ್ಶನ್ ಅವರು ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟ್ರೋ ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿ ದರ್ಶನ್ ಅನ್ನುವಂತಹ ವ್ಯಕ್ತಿಗೂ ಅವರ ವ್ಯಕ್ತಿತ್ವಕ್ಕೂ ಈ ಅವರು ಧರಿಸಿದ್ದಂತಹ ಟಿ ಶರ್ಟ್ ನಲ್ಲಿ ಇದ್ದಂತಹ ಈ ಪದಗಳಿಗೂ ಯಾವುದೇ ಸಂಬಂಧ ಇಲ್ಲ. ಅಂದ್ರೆ ದರ್ಶನ್ ಅವರು ಒಂದು ವೇಳೆ ಈ ಆರೋಪಿ ಸ್ಥಾನದಲ್ಲಿ ಇಲ್ಲ ಅಂದಿದ್ದಾಗ ಅವರು ಈ ಒಂದು ಟಿ ಶರ್ಟ್ ಹಾಕೊಂಡು ಆ ರೀತಿ ಮೆಸೇಜ್ ಅನ್ನ ಕೊಟ್ಟರು ಅಂತಂದಾಗ ಒಂದು ಅರ್ಥ ಇರ್ತಾ ಇತ್ತು. ಆದ್ರೆ ಈಗ ಅವರು ಇರುವಂತಹ ಜಾಗ ಅಥವಾ ಅವರು ಇರುವಂತಹ ಆರೋಪಿ ಸ್ಥಾನ ಇರ್ಬೋದು, ಅಥವಾ ಅವರು ಧರಿಸಿದಂತಹ ಟಿ ಶರ್ಟ್, ಆ ಟಿ ಶರ್ಟ್ ಮೇಲಿರುವಂತಹ ಈ ವರ್ಡ್ಸ್ ಯಾವುದೇ ಸಂಬಂಧ ಇಲ್ಲ ದರ್ಶನ್ಗೂ ಆ ಒಂದು ಪದಗಳಿಗೂ. ಅಂದ್ರೆ ಈ ರೀತಿಯಾಗಿ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ದರ್ಶನ್ ಅವರು. ಯಾವ ರೀತಿ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅಭಿಮಾನಿಗಳಿಗೆ ಅಂದ್ರೆ, ಇಲ್ಲಿ ದರ್ಶನ್ ಅವರ ವ್ಯಕ್ತಿತ್ವ ಇರ್ಬೋದು, ಆ ವ್ಯಕ್ತಿತ್ವ ಜೊತೆಗೆ ಆ ವ್ಯಕ್ತಿ ಇರ್ಬೋದು, ಅಭಿಮಾನಿಗಳು ಸಾಕಷ್ಟು ಇವರನ್ನ ನೋಡಿ ಕಲಿಬೇಕು ಅನ್ನುವಂತಹ ಒಂದು ಸ್ಟಾರ್ ನಟ ಆಗಿದ್ದವರು. ಆದ್ರೆ ಈಗ ದರ್ಶನ್ ಅವರು ಇರುವಂತಹ ಸ್ಥಾನಕ್ಕೂ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ಗೂ ಅವರು ಧರಿಸಿದಂತಹ ಟಿ ಶರ್ಟ್, ರಾಯಲ್ ಎಂಟ್ರಿ ಕೊಟ್ಟಂತಹ ದರ್ಶನ್ ಅವರು ಧರಿಸಿದಂತಹ ಟಿ ಶರ್ಟ್ ನಲ್ಲಿ ಇದ್ದಂತಹ ಪದಗಳು ಇದು ಯಾವುದಕ್ಕೂ ಸಂಬಂಧವೇ ಇಲ್ಲದಂತಹ ರೀತಿಯಲ್ಲಿ ಇದೆ. ಹೊಂದಾಣಿಕೆಯೇ ಇಲ್ಲ. ಅವರು ಮಾಡೋದೊಂದು, ಅವರು ನಡೆದುಕೊಳ್ತಾ ಇರೋದೇ ಮತ್ತೊಂದು, ಹೇಳೋದೊಂದು. ಈ ರೀತಿಯಾಗಿ ನಟ ದರ್ಶನ್ ಅವರು ಬಳ್ಳಾರಿಗೆ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭ, ರಾಯಲ್ ಎಂಟ್ರಿ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ಗಮನಿಸಿದ್ವಿ. ಅವರ ಟಿ ಶರ್ಟ್, ಬ್ರ್ಯಾಂಡೆಡ್ ಟಿ ಶರ್ಟ್ ಜೊತೆಗೆ ಆ ಟಿ ಶರ್ಟ್ ಮೇಲೊಂದು ಕೂಲಿಂಗ್ ಗ್ಲಾಸ್, ಕೈಯಲ್ಲೊಂದು ಜಾಕೆಟ್ ಜೊತೆಗೆ ಮಿನರಲ್ ವಾಟರ್ ಬಾಟಲ್ ಬೇರೆ. ಇದೆಲ್ಲ ವ್ಯವಸ್ಥೆಗಳನ್ನು ಅವರಿಗೆ ಮಾಡಿದ್ರು ದರ್ಶನ್ ಅವರಿಗೆ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿಯ ಸಂದರ್ಭದಲ್ಲಿ. ಅವರು ಆ ಧರಿಸಿದ್ದಂತಹ ಟಿ ಶರ್ಟ್, ಆ ಟಿ ಶರ್ಟ್ ಮೇಲಿರುವಂತಹ ಪದಗಳು ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿಜ ಜೀವನದಲ್ಲಿ ಘನತೆ ಉಳಿಸಿಕೊಳ್ಳಲೇ ಇಲ್ಲ ದರ್ಶನ್. ಶಾಂತಿ ಅನ್ನೋದನ್ನ ಡೆವಿಲ್ ಕಾಪಾಡಿಕೊಳ್ಳಲೇ ಇಲ್ಲ. ಸಮಾನತೆ ಅನ್ನೋದು ದರ್ಶನ್ ಜೀವನದಲ್ಲಿ ಇಲ್ಲವೇ ಇಲ್ಲ. ಹೆಂಡತಿ ಮತ್ತು ಫ್ಯಾನ್ಸ್ಗೆ ನ್ಯಾಯ ಕೊಡ್ಲೇ ಇಲ್ಲ ದಾಸ ದರ್ಶನ್. ಇವೆಲ್ಲವೂ ನಟ ದರ್ಶನ್ಗೆ ತದ್ವಿರುದ್ಧವಾಗಿರುವಂತಹ ಪದಗಳು. ಕೊಲೆ ದಿನ ಇವುಗಳನ್ನ ಪಾಲಿಸಿದ್ರೆ ದುರಂತ ಆಗ್ತಾ ಇರಲಿಲ್ಲ. ನಿಜ. ಜಸ್ಟಿಸ್, ನ್ಯಾಯ, ಡಿಗ್ನಿಟಿ, ಘನತೆ, ಈಕ್ವಾಲಿಟಿ, ಸಮಾನತೆ, ಪೀಸ್, ಶಾಂತಿ ಇದ್ಯಾವುದು ಕೂಡ ದರ್ಶನ್ ಜೀವನದಲ್ಲಿ ಇಲ್ವೇ ಇಲ್ಲ. ಆದ್ರೆ ಆ ಸಂದೇಶ ಇರುವಂತಹ ಟಿ ಶರ್ಟ್ ಅನ್ನ ಹಾಕೊಂಡು ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ದರ್ಶನ್ ಅವರು? ಹೊಂದಾಣಿಕೆಯೇ ಇಲ್ಲ. ಅವ್ರಿಗೂ ಈ ಪದಗಳಿಗೂ ಸಂಬಂಧವೇ ಇಲ್ಲದಂತಹ ರೀತಿಯ ವ್ಯಕ್ತಿತ್ವ ದರ್ಶನ್ ಅವರದ್ದು. ಅವರ ಜೀವನದಲ್ಲಿ ಅಂದ್ರೆ ಈ ಎಲ್ಲ ಆ ಪದಗಳು ಏನಿದೆಯಲ್ಲ, ಅದು ಯಾವುದು ಕೂಡ ಇವರಿಗೆ ಹೋಲಿಕೆ ಆಗುವಂತಹ ಪದಗಳೇ ಅಲ್ಲ. ಈ ಟಿ ಶರ್ಟ್ ಅನ್ನ ಅವರು ಧರಿಸಿ ಬಂದಿದ್ರು. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನ್ಯೂಸ್ ರೂಮ್ ನಿಂದ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ನಿಜಕ್ಕೂ ಆ 4 ಪದಗಳಿದೆಯಲ್ಲ ಟಿ ಶರ್ಟ್ ನಲ್ಲಿ, ಎಲ್ಲ ಕೂಡ ತದ್ವಿರುದ್ಧವಾದಂತಹ ಪದಗಳು ದರ್ಶನ್ ಅವರ ವ್ಯಕ್ತಿತ್ವಕ್ಕೆ. ಸೊ ಇದನ್ನ ಯಾವ ರೀತಿ ವಿವರಿಸ್ತಾ ಹೋಗ್ತೀರಿ ತಾವು? ರಜನಿ, ನ್ಯಾಯ, ಘನತೆ, ಸಮಾನತೆ ಮತ್ತು ಶಾಂತಿ ಅಂತಂದರೆ ಇಡೀ ಭಾರತಕ್ಕೆ ಗೊತ್ತಾಗೋದು, ನೆನಪಾಗೋದು ಯಾರಂತಂದರೆ ಏನು ಇಡೀ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂಥ ಮಹಾಪುರುಷ ಮಹಾತ್ಮ ಗಾಂಧಿ. ಆದರೆ ಈತ ಆ ಮಹಾತ್ಮ ಗಾಂಧೀಜಿಯವರು ಹೇಳ್ಕೊಟ್ಟಂಥ ವೇದ ವಾಕ್ಯಗಳನ್ನು ಈತ ತಮ್ಮ ಟಿ ಶರ್ಟ್ ಮೇಲೆ ಹಾಕಿದ್ದಾನೆ ಅಂತಂದರೆ ಯಾವ ರೀತಿ ಸರಿ ಅನ್ನೋದನ್ನು ಕೂಡ ಎಲ್ಲರೂ ಕೂಡ ಪ್ರಶ್ನೆ ಕೇಳಬೇಕು. ಅದೇ ರೀತಿಯಲ್ಲಿ ಕೂಡ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಂದು ಮಾತನ್ನು ಕೂಡ ಹೇಳಿದರು, ಏನಂತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ
ಹೇಳ್ಬಿಟ್ಟು ಇವರು ಕೂಡ ಒಂದು ವೇದ ವಾಕ್ಯಗಳನ್ನು ಕೂಡ ಕೊಟ್ಟರು. ಅದು ಇಡೀ ದೇಶ ಕೂಡ ಈಗ ಅನ್ವಯನ ಕೂಡ ಮಾಡ್ತಿದೆ. ಅದೇ ರೀತಿಯಾಗಲೂ ಕೂಡ ಜವಾಹರ್ಲಾಲ್ ನೆಹರು ಕೂಡ ಸಮಾನತೆ, ಶಿಕ್ಷಣ, ಸರ್ವರಿಗೂ ಸಮಪಾಲು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ರು. ಅದನ್ನು ಕೂಡ ಒಂದಷ್ಟು ಜನ ಪಾಲನೆಯನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿರುವಂಥ ನಟ ದರ್ಶನ್ ಅವರು ಇವತ್ತು ನ್ಯಾಯ, ಘನತೆ, ಸಮಾನತೆ ಮತ್ತು ಶಾಂತಿ ಅಂತ ಹೇಳ್ಬಿಟ್ಟು ಒಂದು ಟಿ ಶರ್ಟ್ ಮೇಲೆ ಹಾಕ್ಕೊಂಡು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನು ಒಂದು ಸಂದೇಶವನ್ನು ಅವ್ರ ಕುಟುಂಬಕ್ಕೂ ಕೊಟ್ಟಿಲ್ಲ, ಕನಿಷ್ಠ ಪಕ್ಷ ಅವ್ರ ಪತ್ನಿಗೂ ಕೊಟ್ಟಿಲ್ಲ, ಅವರು ಪ್ರೇಯಸಿ ಇರುವಂಥ ಪ್ರೇಯಸಿಗೂ ಕೂಡ ಕೊಟ್ಟಿಲ್ಲ, ಮತ್ತು ಅವ್ರ ಫ್ಯಾನ್ಸ್ ಕೂಡ ಕೊಟ್ಟಿಲ್ಲ. ಆದರೆ ಇವರು ಸಮಾಜಕ್ಕೆ ಇನ್ನೇನು ಈ ರೀತಿಯಾದಂಥ ಸಂದೇಶ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಕೂಡ ಸಾಮಾನ್ಯ ಜನ ಕೂಡ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆತ ಆ ರೀತಿಯಂಥ ಬಟ್ಟೆಯನ್ನು ತೊಟ್ಟು ಸಮಾಜಕ್ಕೆ ಏನಾದರೂ ಸಂದೇಶವನ್ನು ಕೊಡಬೇಕಾದ್ರೆ ಆ ಸಮಾಜದಲ್ಲಿರುವಂಥ ಏನು ಲಕ್ಷಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ, ಕನಿಷ್ಠ ಪಕ್ಷ ಅವರಾದರೂ ಕೂಡ ಅದನ್ನು ಅನ್ವಯಿಸುವಂಥ ಮತ್ತು ಅದನ್ನು ಅನುಸರಿಸುವಂಥ ಸಂದೇಶ ಕೊಡುವಂಥ ಬಟ್ಟೆಯನ್ನು ಕೂಡ ಹಾಕಬೇಕು. ಆದರೆ ಈತ ದುಡ್ಡಿದೆ ಅಂತ ಹೇಳ್ಬಿಟ್ಟು ಐಷಾರಾಮಿ ಶೋಕಿಗೋಸ್ಕರ ಈತ ಬ್ರಾಂಡೆಡ್ ಬಟ್ಟೆಯನ್ನು ತೊಟ್ಟು ಈ ರೀತಿಯಾಗಿ ನ್ಯಾಯ, ಘನತೆ, ಸಮಾನತೆ, ಶಾಂತಿ ಅಂತ ಹಾಕಿದರೆ ಎಲ್ಲರೂ ಕೂಡ ನಾಚಿಕೆಗೇಡು ಮತ್ತು ಎಲ್ಲರೂ ಕೂಡ ನಗುವಂಥ ವಿಚಾರ. ಹಾಗಾಗಿ ಈತ ಕೊಡ್ತಿರುವಂಥ ಬಟ್ಟೆ ಮೂಲಕ ಕೊಡ್ತಿರುವಂಥ ಸಂದೇಶ ನಟ ದರ್ಶನ್ ಅವರು ಆತ್ಮೀಯ ಒಂದು ರೀತಿಯಾಗಿ ಪಾಲನೆಯನ್ನು ಮಾಡಿ, ಯಾಕಂತಂದರೆ ಅವ್ರನ್ನ ಫಾಲೋ ಮಾಡ್ತಿರುವಂಥ ಇನ್ನೂ ಒಂದಷ್ಟು ಜನ ಅಂಧ ಅಭಿಮಾನಿಗಳಿದ್ದಾರೆ. ಹೀಗಾಗಿ ನಿಮ್ಮ ಅಂಧ ಅಭಿಮಾನಿಗಳಿಗಾದರೂ ನೀವು ಹಾಕಿರುವಂಥ ಬಟ್ಟೆಯನ್ನು ನೋಡಿ, ನೀವು ಕೊಟ್ಟಿರುವಂಥ ಸಂದೇಶವನ್ನು ನೋಡಿ ಎಲ್ಲರೂ ಕೂಡ ಶಾಂತಿಯಾಗಿರಲಿ ಮತ್ತು ಎಲ್ಲರೂ ಕೂಡ ಸಹಕಾರ ಕೊಡಲಿ. ಪೊಲೀಸರು ಕೂಡ ಎಲ್ಲ ಕಡೆಯೂ ಕೂಡ ವಿಚಾರಣೆಗೆ ಹೋದಾಗಿರ್ಬೋದು, ಇಲ್ಲ ಮಹಜರ್ಗೆ ಹೋದಾಗಿರ್ಬೋದು, ಇಲ್ಲ ಜೈಲು ಬಂದಾಗಿರ್ಬೋದು ಕೂಡ ಅಲ್ಲಿ ಬಂದು ಕೂಡ ಘೋಷಣೆಯನ್ನು ಕೂಗ್ತಿದ್ದಾರೆ. ಅಲ್ಲಿ ಕೂಡ ಶಾಂತಿಯನ್ನು ನಿಮ್ಮ ಫಾಲೋವರ್ಸ್ ಕೂಡ ಫಾಲೋ ಮಾಡ್ತಿಲ್ಲ. ಹಾಗಾಗಿ ಅವರಿಗೆ ನಿಮಗೂ ಕೂಡ ನ್ಯಾಯ ಸಿಕ್ಕಲಿ, ಮತ್ತು ರೇಣುಕಾ ಸ್ವಾಮಿ ಏನು ಕೊಲೆ ಆಗಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಕ್ಕಲಿ ನೀವು ಹೇಳಿದಂತೆ. ಮತ್ತು ಅದೇ ರೀತಿಯಲ್ಲೂ ಕೂಡ ಸಮಾನತೆ ಅನ್ನೋದೇ ಎಲ್ಲಿದೆ? ನೀವು ಅವತ್ತು ಒಂದು ನಿಮಿಷ ಏನಾದರೂ ಶಾಂತಿಯಾಗಿದ್ದಿದ್ರೆ ಇವತ್ತು ಕೊಲೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿಲ್ಲ. ಇವತ್ತು ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿಲ್ಲ. ಹಾಗಾಗಿ ನಟ ದರ್ಶನ್ ಅವರೇ, ನೀವು ಕೊಟ್ಟಿರುವಂಥ ಸಂದೇಶ ಸಮಾಜಕ್ಕೆ ಒಳಿತಾಗಲಿ, ಅದನ್ನು ಫಸ್ಟ್ ನೀವು ಕೂಡ ಫಾಲೋ ಮಾಡಲಿ ಅನ್ನೋದು ಪವರ್ ಟಿವಿಯ ಆಗ್ರಹ ಅಂತಲೂ ಕೂಡ ಹೇಳ್ಬೋದಾಗಿದೆ ರಜನಿ. ಓಕೆ, ಥ್ಯಾಂಕ್ ಯು ಶಶಿಧರ್. ಶಶಿಧರ್ ಅವರು ಮಾಹಿತಿ ಕೊಡ್ತಾ ಇದ್ರು, ಅಂದ್ರೆ ಆ ಪದಗಳನ್ನ ವಿವರಣೆ ಮಾಡ್ತಾ ಇದ್ರು. ಅಂದ್ರೆ ದರ್ಶನ್ ಅವರಿಗೆ ಅಂದ್ರೆ ಅವರು ಧರಿಸಿದಂತಹ ಟಿ ಶರ್ಟ್ ನಲ್ಲಿ ಇರುವಂತಹ ಪದಗಳೇನಿದೆ ಅದು ಅವರ ವ್ಯಕ್ತಿತ್ವಕ್ಕೆ ಹೋಲಿಕೆ ಆಗುವಂಥದ್ದೇ ಅಲ್ಲ. ನಿಜಕ್ಕೂ ಅವರು ಆ ಟಿ ಶರ್ಟ್ ಅನ್ನ ಧರಿಸಿದ್ದು, ಅವರು ಇದನ್ನೆಲ್ಲ ಫಾಲೋ ಮಾಡಿದ್ದರೆ ಈಗ ಅವರು ಬಳ್ಳಾರಿ ಕಾರಾಗೃಹದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ. ಒಂದು ವೇಳೆ ಅವರ ಮೆಸೇಜ್ ಅನ್ನ, ಅವರು ಕೊಡ್ತಾ ಇರುವಂತಹ ಈ ಸಂದೇಶವನ್ನ ಅವರ ಅಭಿಮಾನಿಗಳು ಫಾಲೋ ಮಾಡಿ ಇನ್ನು ಮುಂದಾದ್ರೂ ನ್ಯಾಯ, ಸಮಾನತೆ, ಘನತೆ, ಶಾಂತಿಯನ್ನ ಸಮಾಜದಲ್ಲಿ ಕಾಪಾಡುವಂತಾಗ್ಲಿ ಅನ್ನುವಂಥದ್ದು ಪವರ್ ಟಿವಿಯ ಒಂದು ಕಳಕಳಿ ಕೂಡ ಆಗುತ್ತೆ. ಆ ಮೂಲಕ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು, ಅವರ ಅಭಿಮಾನಿಗಳು ಈಗಲಾದ್ರೂ ಆ ಟಿ ಶರ್ಟ್ ನಲ್ಲಿ ಬರೆದಿರುವಂತಹ ಮೆಸೇಜ್ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ಇನ್ನು ಮುಂದಾದ್ರೂ ಆ ಘನತೆ ಏನಿದೆ ಅದು, ಅಥವಾ ಗೌರವ, ಅಥವಾ ನ್ಯಾಯ, ಶಾಂತಿ ಅದಾದ್ರೂ ಇನ್ನು ಮುಂದಕ್ಕಾದ್ರೂ ಅವರ ಅಭಿಮಾನಿಗಳು ಕಾಪಾಡಿಕೊಂಡು ಹೋದ್ರೆ ಬಹಳ ಒಳಿತಾಗುತ್ತೆ ಅನ್ನುವಂತಹ ಸಂದೇಶ. ನಿಜಕ್ಕೂ ಈ ವಿಚಾರ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ನಟ ದರ್ಶನ್ ಅವರು ಧರಿಸಿರುವಂತಹ ಆ ಟಿ ಶರ್ಟ್ ನಲ್ಲಿರುವಂತಹ ಮೆಸೇಜ್ ನಿಜಕ್ಕೂ ಅವರಿಗೆ ಸಂಬಂಧ ಇಲ್ಲದಂತಹ ರೀತಿಯಲ್ಲಿ ಅವರು ಆ ಮೆಸೇಜ್ ನಲ್ಲಿ ಏನಿದೆ, ಆ ಟಿ ಶರ್ಟ್ ನಲ್ಲಿ ಮೆಸೇಜ್ ಇರುವಂತದ್ದು ಅದನ್ನ ಫಾಲೋ ಮಾಡಿದ್ರೆ ನಿಜಕ್ಕೂ ಈಗ ಈ ಸ್ಥಿತಿಗೆ ದರ್ಶನ್ ಅವರು ಬರ್ತಾ ಇರಲಿಲ್ಲ. ಆದ್ರೆ ಈಗ ಜೈಲಿನಲ್ಲಿದ್ದುಕೊಂಡು ಈ ರೀತಿಯ ಸಂದೇಶವನ್ನ ಕೊಡೋಕೆ ಹೊರಟಿದ್ದಾರೆ ದರ್ಶನ್ ಅವರು. ಅದನ್ನ ಅವರ ಅಭಿಮಾನಿಗಳಾದ್ರೂ ಇನ್ನು ಮುಂದೆ ಫಾಲೋ ಮಾಡ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಆಗಿದೆ.